ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕದ ಬೇಕಾಗಿದೆ ಜನರಿಗೆ. ಬಿ ಜೆ ಪಿಗೆ ಓಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಜನ. ಅದೇ ವಿಜೇಂದ್ರನ ಮತ್ತೆ ಅಪ್ಪಿದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸಹಿ ಹೊಡಿತಾನೆ. ಅವಾಗ ಅಪ್ಪಿದ್ದಾಗೆ ಸಹಿ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸಹಿ ಹೊಡೆದು ಇಟ್ಟು ಮಾಡ್ತಾನೆ. ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾ ಅಲ್ಲ, ಅಷ್ಟು ಪ್ರಾಮಾಣಿಕದ ಬಾಡಪ್ಪ ಅಂತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟರು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ ಸಿ ಎಮ್ ವಿಜೇಂದ್ರ ಇಲ್ಕಂದ್ರೆ ಬಿ ಜೆ ಪಿ ನಾಶ ಆಗ್ತದೆ. ಅವ್ರಿಗೆ ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವೆ, ಅದ್ರ ಮೂಲಕ ಹಾಕ್ತಾ ಇರ್ತಾರೆ. ಆದರೆ ಕರ್ನಾಟಕದಲ್ಲಿ ಈ ಮೂರೂ ರಾಜಕೀಯ ಪಕ್ಷಗಳಿಗೆ ವಿಶ್ವಾಸವಿರೋದಿಲ್ಲ. ಏನಾದರೂ ಬಿ ಜೆ ಪಿ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕದವ್ರು ಮಾತು ತಂದು ಅಂಥವ್ರನ್ನೇ ಮಾಡಿದ್ರೆ ಅದಕ್ಕೂ ಬ್ರಹ್ಮ ನಿರಸನ ಆಗ್ಯಾರ. ಏನು ನೋಡಿಬಿಟ್ಟಾರಲ್ಲ, ಎಷ್ಟು ಮಂದಿ ನೋಡ್ಯಾರ ಬಿ ಜೆ ಪಿ ಒಳಗೆ. ಬೊಮ್ಮಾಯಿಯವ್ರು ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ರಾಜ್ಯಸಭಾ ಮಾಡ್ರಿ ಅಂಥೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪಗೆ ಎಷ್ಟು ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನಾರು ಬಿಚ್ಚಿ ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಳೋದಿಲ್ಲ. ಈಗಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರು ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. ಸರ್, ಬಿಜೆಪಿ ಕೇಳ್ತಾರೆ, ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕಾಂಗ್ರೆಸ್ ಅವ್ರದ್ದು ಕುರ್ಚಿ ಗಲಾಟೆ ಜೋರಾಗಿ ನಡೀತಾ ಇದೆ. ಡೆಲ್ಲಿಲಿ ಹೋಗಿದ್ದಾರೆ ಸರ್. ಸಿ ಎಂ, ಡಿ ಸಿ ಎಂ, ಸಚಿವರು, ಶಾಸಕರು ಎಲ್ಲ ಡೆಲ್ಲಿಲಿದ್ದಾರೆ. ಕಳೆದ 6 ತಿಂಗಳಿಂದ ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದಿಲ್ಲ. ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಕೇವಲ ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನೋದು ಬಿಟ್ಟರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿ ಕೆಲಸ ಇಲ್ಲ. ಯಾವ ಮಂತ್ರಿಗಳು ತಮ್ಮ ಕಚೇರಿಯಲ್ಲಿ ಇರುವುದಿಲ್ಲ. ಇದರಿಂದ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಏನು ಒಂದು ವ್ಯವಸ್ಥೆನೇ ಕುಸಿದೋಗಿದೆ.